ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತು ನಾನು ಮಾಡಿ ತೋರಿಸುವ ರೆಸಿಪಿ ಹೋಮ್ ಮೇಡ್ ಕೇಕ್. ತುಂಬ ಈಸಿಯಾಗಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಕೇಕ್ ಮಾಡ್ಕೋಬೋದು. ಎಗ್ಲೆಸ್ ಕೇಕ್ ಹೊರಗಡೆ ತುಂಬ ಕಾಸ್ಟ್ಲಿ. ಈಗ ನಾನು ಮಾಡ್ತಾ ಇರೋ ಕೇಕು ತುಂಬ ಕಡಿಮೆ ಪ್ರೈಸಲ್ಲಿ ಮಾಡ್ಕೋಬೋದು. ಇದು ಬಹಳ ಈಸಿಯಾಗಿ ಓವನ್ ಇಲ್ಲದೇ ಕೇಕ್ ಮಾಡ್ಕೋಬೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೇಕಾಗುವ ಸಾಮಗ್ರಿಗಳು ನೋಡ್ಕೊಳ್ಳೋಣ. ಬಿಸ್ಕೆಟ್ ತೊಗೊಂಡಿದ್ದೀನಿ ನಾನು, ಎಲ್ಲ ಥರ ಮಿಕ್ಸ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಓರಿಯೋ ಬಿಸ್ಕೆಟು, ಆಮೇಲೆ ಮಾರಿಗೋಲ್ಡ್ ಬಿಸ್ಕೆಟು, ಗುಡ್ಡೆ ಬಿಸ್ಕೆಟು, ಆಮೇಲೆ ಟೈಗರ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸ್ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಮಿಕ್ಸ್ ತೊಗೊಂಡ್ರೆ. ಓರಿಯೋ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಡೈರಿ ಮಿಲ್ಕ್ ಸುಮ್ಮನೆ ಡೆಕೋರೇಷನ್ಗೋಸ್ಕರ ತೊಗೊಂಡಿದ್ದೀನಿ. ಹಾಲು ಸ್ವಲ್ಪ, ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. 2 ಇನೋ ಪಾಕೆಟ್ ತೊಗೊಂಡಿದ್ದೀನಿ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಓರಿಯೋ ಬಿಸ್ಕೆಟಲ್ಲಿ ಕ್ರೀಮು ಡೆಕೋರೇಷನ್ಗೋಸ್ಕರ ಸ್ವಲ್ಪ ವೈಟ್ ಕ್ರೀಮನ್ನ ನಾನು ಎತ್ತಿಟ್ಕೋತಾ ಇದ್ದೀನಿ. ವೈಟ್ ಕ್ರೀಮ್ ತೆಗ್ದಿದ್ದೀನಿ ಸ್ವಲ್ಪ ಬಿಸ್ಕೆಟಿಂದ ಮೇಲೆ ಡೆಕೋರೇಷನ್ಗೋಸ್ಕರ. ಈಗ ನಾನೆಲ್ಲ ಬಿಸ್ಕೆಟ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಟೈಮ್ ಕೂಡ ತುಂಬ ಕಡಿಮೆ ಟೈಮಲ್ಲೇ ಮಾಡ್ಕೋಬೋದು. ಒಂದು 30 to 40 ಮಿನಿಟ್ಸ್ ನಾವು ಬೇಕ್ ಮಾಡೋಕ್ಕಿಡಬೇಕು. ಅಷ್ಟರಲ್ಲೇ ಅದಕ್ಕೆ ಟೈಮ್ ತೊಗೊಳುತ್ತೆ ಸ್ವಲ್ಪ. ನೋಡಿ ಪೌಡ್ರ್ ಚೆನ್ನಾಗಿ ಈ ಥರ ಪೌಡ್ರ್ ಮಾಡ್ಕೋಬೇಕು. ಇದಕ್ಕೆ 2 ಪಾಕೆಟ್ ಇನೋನ ಹಾಕೋತಾ ಇದ್ದೀನಿ. ಹಾಲು ಹಾಕೋತಾ ಇದ್ದೀನಿ. ಹಾಲು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ತುಂಬ ತೆಳುವಾದರೂ ಕೇಕ್ ಚೆನ್ನಾಗಿ ಬರಲ್ಲ, ತುಂಬ ಗಟ್ಟಿ ಇದ್ದರೂ ಕೇಕ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಸಕ್ಕರೆ ಪೌಡ್ರು ನಾನು ಕ್ರೀಮ್ ತೆಗ್ದಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಿದ್ದೀನಿ. ಕ್ರೀಮ್ ಏನಾದರೂ ಇದ್ದರೆ ಒಂದು 2 ಟೇಬಲ್ ಸ್ಪೂನ್ ಸಕ್ಕರೆ ಪೌಡ್ರ್ ಸಾಕಿದಕ್ಕೆ. ನೋಡಿ ಹಾಲನ್ನ ನೋಡಿಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಹೋಗಬೇಕು. ಇನ್ನೊಂದು ಸಲ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಈ ಹದದಲ್ಲಿದ್ದರೆ ಕೇಕ್ ಚೆನ್ನಾಗಿ ಬರುತ್ತೆ. ಒಂದು ನಿಮ್ಮಲ್ಲಿ ಯಾವ ಥರ ಪಾತ್ರೆ ಇರುತ್ತೋ ಆ ಥರ ಪಾತ್ರೆಗೆ ಹಾಕ್ಕೊಂಡು ಮಾಡ್ಕೋಬೋದು. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ. ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಬಟರ್ ಪೇಪರು ಅದೇ ಸೈಜಿಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೂ ಬರುತ್ತೆ, ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೊಬೇಕಾಗುತ್ತೆ. ಇದನ್ನೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ನಾನು. ಒಂದು ಕುಕ್ಕರ್ಗೆ ಒಂದು ಅರ್ಧ kg ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಉಪ್ಪಲ್ಲಿ ನಿಮ್ಮ ಮನೇಲಿ ಯಾವ ಥರದ್ದು ಒಂದು ಸ್ಟ್ಯಾಂಡ್ ಇರುತ್ತೋ ಆ ಥರ ಒಳಗಡೆ ಸ್ಟ್ಯಾಂಡ್ ಇಟ್ಕೊಂಡು ಇದ್ರ ಮೇಲೆ ಈ ರೆಡಿ ಮಾಡಿರೋ ಕೇಕ್ದೆಲ್ಲ ಇಟ್ಕೊಂಡು ಇವಾಗ ನಾನು ಸ್ಟವ್ ಮೇಲೆ ಒಂದು 30ರಿಂದ 40 ನಿಮಿಷ ಸಣ್ಣ ಉರಿಯಲ್ಲಿ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಉರಿ ಸ್ವಲ್ಪ ಕಡಿಮೆ ಇರಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇಷ್ಟು ಕಡಿಮೆ ಉರಿನಲ್ಲಿ ಒಂದು 30ರಿಂದ 40 ನಿಮಿಷ. ಈಗ 30 ನಿಮಿಷ ಆಗಿದೆ, ನೋಡ್ತಾ ಇದ್ದೀನಿ. ನೋಡಿ ಇನ್ನೊಂದು ಸ್ವಲ್ಪ ಸ್ಟಿಕ್ಕಿಗೆ ಅಂಟ್ತಾ ಇದೆ. ಇನ್ನೊಂದು 5 ನಿಮಿಷ ಇಡ್ತೀನಿ. 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಈಗ ನಾನು ಚಾಕ್ಲೇಟು ಡೆಕೋರೇಷನ್ಗೋಸ್ಕರ ಅದನ್ನೆಲ್ಲ ಮೆಲ್ಟ್ ಮಾಡ್ತಾಯಿದ್ದೀನಿ. ಇದು ಹರಿದು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು 2 ಸ್ಪೂನು ಹಾಲು ಹಾಕ್ಕೊಳ್ಳೋಣ. ಇದಕ್ಕೆ ಹಾಲು ಹಾಕ್ಕೊಂಡು ನಾವು ಕೇಕ್ ತೆಗ್ದಿರ್ತೀವಲ್ವ, ಆ ಬಿಸಿ ಉಪ್ಪೇನಿರುತ್ತಲ್ಲ, ಬಿಸಿ ಉಪ್ಪು ಮೇಲೆ ಇಟ್ಟರೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು 5ರಿಂದ 10 ನಿಮಿಷ ಇಟ್ಬಿಟ್ರೆ ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ. ಈ ಕ್ರೀಮು ಸಹ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಇದಕ್ಕೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇನು ಬಿಸಿ ಮಾಡ್ಕೋಬೇಕಾಗಿಲ್ಲ, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈಗ ಇದು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ಈ ಬಟರ್ ಪೇಪರ್ ತೆಗಿತಾ ಇದ್ದೀನಿ.
ನೋಡಿ ಚೆನ್ನಾಗಿ ಬಂದಿದೆ. ಟೂತ್ ಪೀಕಲ್ಲಿ ಇನ್ನೊಂದು ಸಲ ಟೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ಈ ಥರ ಅಂಟದೆ ಟೂತ್ ಪೀಕ್ ಆಚೆ ಬಂದರೆ ಚೆನ್ನಾಗಿ ಆಗಿದೆ, ಕೇಕ್ ರೆಡಿ ಆಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡಿದೊಂದು ಕವರ್ಗೆ ಹಾಕ್ಕೊಂಡಿದ್ದೀನಿ. ಈ ಥರ ನೀವು ಕವರು ಏನು ಯಾವುದ್ರ ಈ ಥರ ಡಿಸೈನ್ ಮಾಡ್ಕೋಬೇಕು ನೀವು ಹಾಕ್ಕೊಂಡ್ರಾಗುತ್ತೆ. ಒಂದು ಚಾಕ್ಲೇಟು ಸಾಕಾಗುತ್ತೆ ಅನಿಸುತ್ತೆ. ನನಗೆ ಸ್ವಲ್ಪ ಇದು ಜಾಸ್ತಿನೇ ಆಯಿತು. ಬೇಕಂದ್ರೆ ಪೂರ್ತಿನೂ ಹಾಕೋಬೋದು. ಆ ಓರಿಯೋ ಬಿಸ್ಕೆಟಿಂದ ತೆಗ್ದಿರೋದು ಅದನ್ನು ಮಿಕ್ಸ್ ಮಾಡಿ ಅದು ಒಂದು ಕವರ್ಗೆ ಹಾಕ್ಕೊಂಡಿದ್ದೀನಿ ಡೆಕೋರೇಷನ್ಗೋಸ್ಕರ. ಈ ಥರ ನಿಮ್ಗೆ ಯಾವ ಥರ ಬೇಕೋ ಡೆಕೋರೇಷನ್ ಮಾಡ್ಕೋಬೋದು ಅದರಿಂದ. ಇಲ್ಲ ಡೆಕೋರೇಷನ್ ಏನು ಬೇಡ ಅಂದರೆ ನೀವು ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಕ್ರೀಮ್ ಸಮೇತ ಮಿಕ್ಸಿಗೆ ಹಾಕ್ಕೊಂಡ್ರೆ, ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಸಹ ಚಾಕ್ಲೇಟ್ ಪೀಸ್ಗಳು ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ ಇದರಿಂದ. ಈಗ ಹೋಮ್ ಮೇಡ್ ಕೇಕ್ ರೆಡಿಯಾಗಿದೆ. ತುಂಬ ಟೇಸ್ಟಿ ಕೂಡ ಇದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕೂಡ ಬಂದಿದೆ ಸ್ಪಾಂಜಿಯಾಗಿ. ನಮ್ಮ ಅಡಿಗೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.